ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಿಜೆಪಿ ಅಂದುಕೊಂಡ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. 10 ವರ್ಷಗಳ ನಂತರ ಸಮ್ಮಿಶ್ರ ಸರ್ಕಾರಕ್ಕೆ ಈ ದೇಶ ಮರಳುತ್ತಾ ಇದೆ. ಕಳೆದ 2 ಬಾರಿಯೂ ಕೂಡ ಬಿಜೆಪಿ ಕಂಪ್ಲೀಟ್ ಮೆಜಾರಿಟಿಯನ್ನು ಎಂಜಾಯ್ ಮಾಡ್ತಾ ಇತ್ತು. ಅದರ ನಡುವೆ ಸರ್ಕಾರವನ್ನು ನಡೆಸ್ತಾ ಇತ್ತು. ಆದರೆ ಈ ಬಾರಿ ಹಾಗಿಲ್ಲ. ಮಿಲಿಜುಲಿ ಸರ್ಕಾರ ದೇಶದಲ್ಲಿ ರಚನೆ ಆಗ್ತಾ ಇದೆ. ಮಿತ್ರರೇ, ಬಿಜೆಪಿಯನ್ನ ಈ ಹಂತಕ್ಕೆ ತಂದು ನಿಲ್ಲಿಸಿದ್ದು ಹೇಗೆ? ನರೇಂದ್ರ ಮೋದಿ ಅವರು ಹೋದಲೆಲ್ಲ ಹೇಳ್ತಾ ಇದ್ರು ಅಬ್ ಕಿ ಬಾರ್ 400 ಪಾರ್. ಲೋಕಸಭೆಯಲ್ಲಿ ಅವರು ಅದನ್ನು ಪ್ರಸ್ತಾಪ ಮಾಡಿದ್ರು. ದೇಶಾದ್ಯಂತ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ನಾಯಕರು ಇದನ್ನೇ ಪ್ರಚಾರ ಮಾಡಿದ್ರು. 400ರ ಗುರಿಯನ್ನು ಇಟ್ಟುಕೊಂಡು ಹೋದಂಥ NDAಗೆ 300ರನ್ನು ತಲುಪೋದಕ್ಕೂ ಸಾಧ್ಯ ಆಗಿಲ್ಲ. ಇನ್ನೊಂದು ಕಡೆಯಲ್ಲಿ 370ರ ಗುರಿಯನ್ನು ಇಟ್ಟುಕೊಂಡಿದ್ದಂತಹ ಬಿಜೆಪಿಗೆ ಸರಳ ಬಹುಮತವನ್ನು ತಲುಪೋದಕ್ಕೆ ಕೂಡ ಸಾಧ್ಯ ಆಗಿಲ್ಲ. ಹೀಗಾಯಿತು? ಇದರ ಬಗ್ಗೆ ಅನೇಕ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ. ಪ್ರಮುಖ ಕಾರಣಗಳನ್ನು ಹಿಂದೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಮಿತ್ರರೇ, ಬಿಜೆಪಿಯವರ 400 ಪಾರ್ ಘೋಷಣೆ ಇದೆಯಲ್ಲ, ಇದೇ ಅವರ ಈ ಸ್ಥಿತಿಗೆ ಕಾರಣ. ಬಿಜೆಪಿಯನ್ನು ಇಲ್ಲಿಗೆ ತಂದು ನಿಲ್ಲಿಸಿದ್ದೇ ಆ 400 ಪಾರ್ ಘೋಷಣೆ. ಇದು ಅನೇಕ ವೈರುಧ್ಯಗಳಿಗೆ ಕಾರಣವಾಯಿತು. INDIA ಕೂಟಕ್ಕೆ ದೊಡ್ಡ ಅಸ್ತ್ರವನ್ನು ಕೊಟ್ಟಂತಾಯಿತು. ಇವತ್ತಿನ ಹಿನ್ನಡೆಗೆ ಮೂಲ ಕಾರಣವೇ 400 ಪಾರ್ ಅಂತ ಬಿಜೆಪಿ ನಾಯಕರೇ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಬಿಜೆಪಿ ನಾಯಕರಲ್ಲೇ ಆ ಮಾತುಗಳು ಕೇಳಿ ಬರ್ತಾ ಇದೆ. ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದೇ ಮೂಲ ಹಿನ್ನಡೆಗೆ ಕಾರಣ. ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಆಪರಿಯಾಗಿ ಹಿನ್ನಡೆಯಾಗುವುದಕ್ಕೆ 400 ಪಾರ್ 400ಕ್ಕಿಂತ ಹೆಚ್ಚು ಸೀಟಿನ ಘೋಷಣೆಯೇ ಕಾರಣ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಮಿತ್ರರೇ, 400 ಪಾರ್ ಅಂತ ಘೋಷಣೆ ಮಾಡೋದಕ್ಕೂ ಮೋದಿ ಅವರು ಈ ಹಿನ್ನಡೆಯನ್ನು ಅನುಭವಿಸೋದಕ್ಕೂ ಏನು ಲಿಂಕ್ ಇದೆ? ಇದಕ್ಕೂ ಏನು ಮ್ಯಾಚ್ ಆಗ್ತಿಲ್ವಲ್ಲ ಅಂತ ನಿಮ್ಗೆ ಅನ್ನಿಸ್ಬಹುದು. ಮಿತ್ರರೇ, ಡೈರೆಕ್ಟ್ ಲಿಂಕ್ ಇದೆ. ಅದು ಒಳ ಏಟನ್ನು ಕೊಟ್ಟಿದೆ. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು, ಈ ಬಾರಿ ನಾವು 400 ಪಾರ್ ಆಗ್ತಾ ಇದ್ದೀವಿ. ಕಳೆದ ಬಾರಿ 300ಕ್ಕಿಂತ ಜಾಸ್ತಿ ಅಂತ ಗುರಿ ಇಟ್ಕೊಂಡು ಹೋಗಿದ್ವಿ, ಯಶಸ್ಸು ಸಿಕ್ಕಿತ್ತು. ಈ ಬಾರಿ 400ರನ್ನು ಗಳಿಸ್ತೀವಿ, ಅದಕ್ಕಿಂತ ಹೆಚ್ಚು NDA ಗಳಿಸುತ್ತೆ, ಹೀಗಂತ ಘೋಷಣೆ ಮಾಡಿದ್ರು. ಮಿತ್ರರೇ, ಇದನ್ನು ಕೇಳಿಸ್ಕೊಂಡಂತಹ INDIA ಕೂಟ ವಿಚಲಿತ ಆಯಿತು. ಅವರಿಗೇನು ದಿಕ್ಕು ತೋಚಲಿಲ್ಲ. ನರೇಂದ್ರ ಮೋದಿ ಗೆದ್ದೇ ಬಿಟ್ರು ಅಂತ ಅಂದುಕೊಂಡ್ರು. ಆದರೆ ಮಿತ್ರರೇ, ಕೆಲ ದಿನಗಳ ನಂತರ ಇದಕ್ಕೊಂದು ಪ್ರತ್ಯಸ್ತ್ರವನ್ನು ಹೂಡಿದ್ರು. ಯಾವಾಗ ನರೇಂದ್ರ ಮೋದಿ ಅವರು 400 ಪಾರ್ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು, ಬಿಜೆಪಿಯ ಕಾರ್ಯಕರ್ತರು ಕೂಡ ಅದೇ ಉತ್ಸಾಹದಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಆಗ ಕಾಂಗ್ರೆಸ್ ಏನು ಅಸ್ತ್ರವನ್ನು ಪ್ರಯೋಗ ಮಾಡಿತು? ನರೇಂದ್ರ ಮೋದಿ ಅವರು 400ಕ್ಕಿಂತ ಹೆಚ್ಚು ಗಳಿಸಿದ್ದೇ ಆದರೆ ಸಂವಿಧಾನವನ್ನು ಬದಲಾಯಿಸ್ತಾರೆ, ಸರ್ವಾಧಿಕಾರಿ ಆಗ್ತಾರೆ, ಮೀಸಲಾತಿಯನ್ನು ಕಿತ್ತಾಕ್ತಾರೆ, ಹೀಗೆ ಅನೇಕ ವಿಧವಾಗಿ ಪ್ರಚಾರ ಮಾಡೋದಕ್ಕೆ ಶುರು ಮಾಡ್ತು. ಮಿತ್ರರೇ, ಗ್ರೌಂಡ್ ಲೆವೆಲ್ನಲ್ಲಿ ಇದು ಯಾವ ರೀತಿ ವರ್ಕೌಟ್ ಆಯಿತು ಅಂತಂದರೆ, ಮುಖ್ಯವಾಗಿ ಈ ದೇಶದ ದಲಿತ ಮತದಾರರಿದ್ದಾರಲ್ಲ, ಅವರನ್ನು ದಿಕ್ಕು ತಪ್ಪಿಸುವಂತಾಯಿತು. ನಿಮ್ಗೆ ಗೊತ್ತಿರಬಹುದು, ಉತ್ತರ ಪ್ರದೇಶ ಸೇರಿದಂತೆ ಈ ಅನೇಕ ಹಿಂದಿ ಹಾರ್ಟ್ಲ್ಯಾಂಡ್ಗಳಲ್ಲಿ ಬಿಜೆಪಿಯ ಕೈ ಹಿಡಿಯುವಂತಹದ್ದು ಒಂದು OBC ಮತಗಳು, ಇನ್ನೊಂದು ದಲಿತ ಮತಗಳು. ಅವರು ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಯ ಜೊತೆಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವರಿಗೆ ಬಿಜೆಪಿಯಿಂದ ಏನು ಅಂತಹ ಒಂದು ಅಭದ್ರತೆ ಕಾಡ್ತಾ ಇರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ದಲಿತ ಮತದಾರರನ್ನ ಗೊಂದಲಕ್ಕೀಡು ಮಾಡಲಾಯಿತು. ಇಡೀ ಚಿತ್ರಣ ಹಾಗೆ ಇತ್ತು. ಒಂದು ಕಡೆ ಬಿಜೆಪಿ ಹೇಳ್ತಾ ಇದೆ 400ಕ್ಕಿಂತ ಜಾಸ್ತಿ ಗಳಿಸ್ತೀವಿ, 400 ಪಾರ್ ಆಗ್ತೀವಿ. ನರೇಂದ್ರ ಮೋದಿ ಅವರು ಹೇಳ್ತಾರೆ, ನಾನು ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ತೀನಿ, ಹೀಗೆಲ್ಲ ಘೋಷಣೆ ಮಾಡಿದ್ರು. ಇದನ್ನೆಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಮಾಡೋದಕ್ಕೆ ಶುರು ಮಾಡಲಾಯಿತು. ಇತ್ತ ಕಡೆಯಲ್ಲಿ ಬಿಜೆಪಿಯ ಕೆಲ ನಾಯಕರು, ನಾವು ಅಧಿಕಾರಕ್ಕೆ ಬರೋದೇ ಸಂವಿಧಾನವನ್ನು ಬದಲಾಯಿಸೋದಕ್ಕೆ, ನಾವು 3/2 ಬಹುಮತ ಕೇಳ್ತಿರೋದೇ ಸಂವಿಧಾನದ ಸ್ವರೂಪವನ್ನು ಬದಲಾಯಿಸೋದಕ್ಕೆ, ಹೀಗೆ ಅನೇಕ ರೀತಿಯಲ್ಲಿ ಮಾತುಗಳನ್ನು ಆಡೋದಕ್ಕೆ ಶುರು ಮಾಡಿದ್ರು. ಮಿತ್ರರೇ, ಕೆಲ ನಾಯಕರ ಬಾಲಿಶತನದ ಹೇಳಿಕೆ ಬಿಜೆಪಿಗೆ ಯಾವ ಮಟ್ಟಿನ ಹೊಡೆತ ಕೊಡ್ತು ಅಂದರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಈ ಬಾರಿ ಒಟ್ಟಾರೆಯಾಗಿ ಬಿಜೆಪಿ ಏನು ಸೀಟ್ ಕಳೆದುಕೊಂಡಿದೆ, 63 ಸೀಟ್ಗಳನ್ನು ಕಳೆದ ಬಾರಿಗಿಂತ ಈ ಬಾರಿ ಕಡಿಮೆ ಗಳಿಸಿದೆ. ಸರಿಸುಮಾರು 50 ಸೀಟುಗಳು ದಲಿತ ಮತದಾರರು ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳೇ ಆಗಿದೆ. ಅಷ್ಟರ ಪ್ರಮಾಣಕ್ಕೆ ದಲಿತ ಮತದಾರರು ಶಿಫ್ಟ್ ಆಗಿಬಿಟ್ರು. ಕಾರಣ ಇಷ್ಟೇ, ಅವರಿಗೊಂದು ಗೊಂದಲ ಸೃಷ್ಟಿಯಾಯಿತು. ಹೌದು, ಇವರು ಬಂದರೆ ಸಂವಿಧಾನವನ್ನು ಬದಲಾಯಿಸಬಹುದು, ಏನಾದರೂ ಮೋದಿಯವರು ಅಂಥ ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ, ಈ ದೇಶಕ್ಕೆ ಮೋದಿಯವರು ಅನೇಕ ಸರ್ಪ್ರೈಸ್ಗಳನ್ನು ಕೊಟ್ಟಿದ್ದಾರೆ, ಮುಂದೇನಾದರೂ ಇವರು ಮಾಡಬಹುದು ಅಂತ ಅವರಿಗೆ ಗೊಂದಲ ಕ್ರಿಯೇಟ್ ಆಯಿತು. ಯಾಕೆ ಗೊತ್ತಾ ಮಿತ್ರರೇ, ಇವತ್ತಿಗೂ ಕೂಡ ಈ ದೇಶದಲ್ಲಿ ಬಿಜೆಪಿ ಮತ್ತು RSSಗೆ ಮೀಸಲಾತಿಯ ವಿರೋಧಿ ಎನ್ನುವಂಥ ಹಣೆಪಟ್ಟಿ ಇದೆ. ಮೊದಲಿನಿಂದಲೂ ಕೂಡ ಅದಿದೆ, ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇದಕ್ಕೆಲ್ಲ ಒಂದಕ್ಕೊಂದು ಲಿಂಕ್ ಮಾಡಿದಾಗ ದಲಿತ ಮತದಾರರಿಗೆ ಸಾಕಷ್ಟು ಗೊಂದಲ ಉಂಟಾಯಿತು. ಹೌದು, ಹೀಗಾಗಬಹುದು ಅಂತ ಅನಿಸೋದಕ್ಕೆ ಶುರುವಾಯಿತು. INDIA ಕೂಟದ ನಾಯಕರು ಇದನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ರು. ನರೇಂದ್ರ ಮೋದಿ ಅವರು ಏನಿದ್ರು ಕೂಡ ಮೇಲ್ವರ್ಗದ ನಾಯಕ, ಅವರು ಮೇಲ್ವರ್ಗದವರನ್ನು ಪ್ರೋತ್ಸಾಹಿಸ್ತಾರೆ, ಕೆಳವರ್ಗದವರಿಗೆ ಏನೂ ಲಾಭ ಮಾಡಿಕೊಡೋದಿಲ್ಲ. ಹೀಗೆ ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರವನ್ನು ಕೂಡ ಮಾಡಲಾಯಿತು. ಕಾಂಗ್ರೆಸ್ ಪ್ರಚಾರ ಮಾಡಿದ್ದಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿ ಅವರ ವಿರುದ್ಧ ಅಪಪ್ರಚಾರ ಮಾಡಿದ್ದೇ ಜಾಸ್ತಿ ಅಂತ ಬಿಜೆಪಿ ನಾಯಕರು
ಹೇಳ್ತಾ ಇದ್ದಾರೆ. ಅದೆಲ್ಲವೂ ಕೂಡ ವರ್ಕ್ ಆದಂತೆ ಕಂಡು ಬರ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಯಶಸ್ವಿ ಮುಖ್ಯಮಂತ್ರಿ ಅಂತಂದ್ರೆ ಯೋಗಿ ಆದಿತ್ಯನಾಥ್, ಅವರನ್ನ ಬದಲಾಯಿಸ್ತಾರೆ. ಬಿಜೆಪಿಗೆ ಅತ್ಯಧಿಕ ಸೀಟ್ ಬಂದಿದ್ದೆ ಆದರೆ ಉತ್ತರ ಪ್ರದೇಶದಲ್ಲಿ ಯೋಗಿಯನ್ನು ತೆಗೆದು ರಬ್ಬರ್ ಸ್ಟಾಂಪ್ ಮುಖ್ಯಮಂತ್ರಿಯನ್ನು ತಂದು ಕೂರಿಸ್ತಾರೆ. ಯೋಗಿ ಬೆಳೆಯುವಂತಹದ್ದು ಮೋದಿ ಮತ್ತು ಅಮಿತ್ ಶಾಗೆ ಇಷ್ಟ ಇಲ್ಲ ಅಂತೇಳಿ ಉತ್ತರ ಪ್ರದೇಶದಲ್ಲಿ ಒಂದು ಮಾತುಕತೆ ಶುರುವಾಯಿತು. ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಪಡೆದಿದ್ದು ಇದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಪಡೀತು. ಅದು ಕೂಡ ಬಿಜೆಪಿಯ ಸ್ಟ್ರಾಂಗ್ ವೋಟರ್ಸ್ ಇದ್ರಲ್ಲ ಅವರನ್ನು ಸುಮ್ಮನೆ ಕೂರುವಂತೆ ಮಾಡ್ತು. ಇನ್ನೊಂದು ಕಡೆಯಲ್ಲಿ ದಲಿತ ಮತದಾರರು ಶಿಫ್ಟ್ ಆದರು, BSP ಬಿದ್ದೋಯ್ತು. ಹೀಗೆ ಮಿತ್ರರೇ ಒಂದಕ್ಕೊಂದನ್ನು ಹುಡುಕ್ತಾ ಹೋದರೆ ಈಗ ಬಿಜೆಪಿಗೆ ಚಿಂತನ ಮಂಥನ ಮಾಡಿಕೊಳ್ಳೋದಕ್ಕೆ ಅನೇಕ ವಿಚಾರಗಳಿದೆ. ಈ 400 ಪಾರ್ ಇದೆಯಲ್ಲ ಇದು ಬಿಜೆಪಿ ಕಾರ್ಯಕರ್ತರನ್ನು ಕೂಡ ಸುಮ್ಮನೆ ಕೂರುವಂತೆ ಮಾಡ್ತು. ನಿಮಗಿದನ್ನು ಕೇಳೋದಕ್ಕೆ ಆಶ್ಚರ್ಯ ಆಗಬಹುದು. ಈ ಬಾರಿ ಬಿಜೆಪಿ ಕಾರ್ಯಕರ್ತರಲ್ಲಿ ಅಷ್ಟೊಂದು ಉತ್ಸಾಹವನ್ನು ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ಸ್ಥಳೀಯ ವಿಚಾರಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡು ಕಾರ್ಯಕರ್ತರು ಏನು ಯೋಚನೆ ಮಾಡಿದ್ರು, ಹೇಗಿದ್ರು ನರೇಂದ್ರ ಮೋದಿ ಅವರು ಗೆಲ್ತಾರೆ, 400 ಪಾರ್ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಗೆಲ್ತಾ ಇದ್ದಾರೆ, ನಮ್ಮ ಕ್ಷೇತ್ರದಲ್ಲಿ ಒಂದು ಹಿನ್ನಡೆ ಆದರೆ ದೊಡ್ಡ ವ್ಯತ್ಯಾಸ ಆಗೋದಿಲ್ಲ ಅಂತ ಅನಿಸೋದಕ್ಕೆ ಶುರುವಾಯಿತು. 2004ರಲ್ಲಿ ವಾಜಪೇಯಿ ಅವರ ವಿಚಾರದಲ್ಲೂ ಕೂಡ ಹೀಗೆ ಆಗಿತ್ತು. ಕ್ಷೇತ್ರದಲ್ಲಿದ್ದಂತಹ ಆಡಳಿತ ವಿರೋಧಿ ಅಲೆ ವಾಜಪೇಯಿ ಅವರನ್ನೇ ಕೆಳಗಿಳಿಸ್ಬಿಟ್ಟಿತ್ತು. ನಮ್ಮ ಕ್ಷೇತ್ರ ಒಂದು ಸೋತ್ರೆ ವಾಜಪೇಯಿ ಅವರೇನು ಅಧಿಕಾರ ಬಿಟ್ಟು ಹೋಗೋದಿಲ್ಲ, ವಾಜಪೇಯಿ ಅವರಿಗೆ ಅಧಿಕಾರ ಸಿಗುತ್ತೆ ಅಂತ ಜನ ಯೋಚನೆ ಮಾಡಿದ್ರು. ಹಾಗೆ ಒಂದೊಂದು ಕ್ಷೇತ್ರವನ್ನೇ ಸೋಲಿಸಿ ಸಾಕಷ್ಟು ಸೀಟ್ಗಳನ್ನು ಬಿಜೆಪಿ ಕಳೆದುಕೊಳ್ತು. ಈ ಬಾರಿಯೂ ಕೂಡ ಅದೇ ರೀತಿಯ ವಾತಾವರಣ ಆಯಿತು. ಬಿಜೆಪಿ ಕಾರ್ಯಕರ್ತರು ಯೋಚನೆ ಮಾಡಿದ್ರು, ನರೇಂದ್ರ ಮೋದಿ ಅವರಿಗೆ 400ಕ್ಕೂ ಹೆಚ್ಚು ಸೀಟ್ ಬರುತ್ತೆ, ದೇಶದಲ್ಲಿ ಆ ವಾತಾವರಣ ಇದೆ, ನಮ್ಮ ಕ್ಷೇತ್ರದಲ್ಲಿ ಈ ನಾಯಕನನ್ನು ಗೆಲ್ಲಿಸೋದೇನಕ್ಕೆ, ಈತ ಸರಿ ಇಲ್ಲ ಅಂತ ಅಂದ್ಕೊಂಡ್ರು. ಅನೇಕರು ಮತದಾನಕ್ಕೆ ಬಂದಿಲ್ಲ. ಮಿತ್ರರೇ ಇದಾಗಿರುವಂಥದ್ದು ಮಹಾರಾಷ್ಟ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಾಗಿದೆ. ಮಹಾರಾಷ್ಟ್ರದಲ್ಲಿ ನೀವು ವೋಟಿಂಗ್ ಪರ್ಸೆಂಟೇಜನ್ನು ನೋಡಿ ಭಾಳಷ್ಟು ಬಿದ್ದು ಹೋಗಿದೆ. ಜೊತೆಗೆ ಉತ್ತರ ಪ್ರದೇಶವನ್ನು ನೋಡಿ, ಉತ್ತರ ಪ್ರದೇಶದಲ್ಲಿ 2019ರಲ್ಲಿ ಚುನಾವಣೆ ಆದಂತೆ ಈ ಬಾರಿ ಆಗಿಲ್ಲ. ಒಂದು 3-4%, ಕೆಲ ಕ್ಷೇತ್ರಗಳಲ್ಲಿ 7-8% ವೋಟ್ ಡೌನ್ ಆಗಿದೆ. ಅದು ಯಾರ ಮತಗಳು? ಅದು ಹಾರ್ಡ್ ಕೋರ್ ಬಿಜೆಪಿಯ ಮತಗಳು. ಅವರಿಗೆ ಕ್ಷೇತ್ರದಲ್ಲಿದ್ದಂತಹ ಅಸಮಾಧಾನವನ್ನು ಅವ್ರು ತೋರಿಸ್ಕೊಂಡ್ರು, ಸುಮ್ಮನೆ ಇದ್ರು. ಎಷ್ಟರ ಮಟ್ಟಿಗೆ ಉತ್ತರ ಪ್ರದೇಶದಲ್ಲಿ ಹೊಡೆತ ಕೊಡ್ತು ಅಂತಂದರೆ ಒಂದು ಹಂತದಲ್ಲಿ ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಅವರು ಕೂಡ ಟಫ್ ಫೈಟ್ ಎದುರಿಸುವಂತಾಯಿತು. ತನ್ನ ಕಾಂಗ್ರೆಸ್ನ ಪ್ರತಿಸ್ಪರ್ಧಿ ಇದ್ರಲ್ಲ ಅವರು ನರೇಂದ್ರ ಮೋದಿಗೆ ಫೈಟ್ ಕೊಟ್ಬಿಟ್ರು. 2014ರಲ್ಲಿ ಅರವಿಂದ್ ಕೇಜ್ರಿವಾಲ್ ನಿಂತಾಗ್ಲೂ ಆ ಮಟ್ಟಿನ ಪೈಪೋಟಿಯನ್ನು ನೋಡಿರಲಿಲ್ಲ. ಈ ಬಾರಿ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ಅಂತಹ ಪೈಪೋಟಿಯನ್ನು ನೋಡಿದ್ರು. ಕಾರಣ ಏನು ಅಂತಂದರೆ ಬಿಜೆಪಿಯ ಮತದಾರರಲ್ಲೂ ಕೂಡ ನಿರುತ್ಸಾಹ ಇತ್ತು. ಹೇಗಿದ್ರೂ ಮೋದಿ ಗೆಲ್ತಾರೆ ಎನ್ನುವಂತಹ ಮನಸ್ಥಿತಿಗೆ ಬಹುತೇಕ ಹಾರ್ಡ್ ಕೋರ್ ಬಿಜೆಪಿಯ ಕಾರ್ಯಕರ್ತರು ಬಂದಿದ್ರು. ಅವರೆಲ್ಲರೂ ಕೂಡ ಆಲಸಿಗಳಾಗಿದ್ದರು, ಹೆಚ್ಚು ಶ್ರಮವಹಿಸಿ ಕೆಲಸ ಮಾಡಿಲ್ಲ. ಈ 400 ಪಾರ್ ದಿಕ್ಕು ತಪ್ಪಿಸ್ಬಿಡ್ತು. ನರೇಂದ್ರ ಮೋದಿ ಅವರು ಏನು ಅಂದ್ಕೊಂಡ್ರು ಅಥವಾ ಬಿಜೆಪಿ ಅವರು ಏನು ಅಂದ್ಕೊಂಡ್ರು, ಈ 400 ಪಾರ್ ಘೋಷಣೆ ಮಾಡಿದ್ದೆ ಆದರೆ INDIA ನಾಯಕರು ಬಿಜೆಪಿ ಸೋಲುತ್ತೆ ಅಂತ ಹೇಳಿ ಪ್ರಚಾರ ಮಾಡೋದಿಲ್ಲ, 400 ಗಳಿಸೋದಿಲ್ಲ ಅಂತ ಪ್ರಚಾರ ಮಾಡ್ತಾರೆ ಅಂತ. ಒಂದು ಹಂತದಲ್ಲಿ ಸತ್ಯ ಆಯಿತು. INDIA ಕೂಟದ ನಾಯಕರು ಕೂಡ ದಿಕ್ಕು ತಪ್ಪಿದ್ರು. ಆದರೆ ಚುನಾವಣೆ ಆರಂಭವಾಗುವ ಹೊತ್ತಿನಲ್ಲಿ ಅವರು ಅದಕ್ಕೆ ಬೇರೆ ನರೇಷನ್ ಅನ್ನು ಕೊಟ್ಟುಬಿಟ್ರು. ಅದರಲ್ಲಿ ಅವರು ಯಶಸ್ವಿ ಆದರು. ಇವರು ಸಂವಿಧಾನ ಬದಲಾಯಿಸ್ತಾರೆ, ಇವರು ಸರ್ವಾಧಿಕಾರಿ ಆಗ್ತಾರೆ, ಮೋದಿ ಡಿಕ್ಟೇಟರ್ಶಿಪ್ಪು. ಅದಕ್ಕೆ ಸರಿಯಾಗಿ ಮಿತ್ರರೇ ಜಾರ್ಖಂಡ್ CM ಬಂಧನ, ಅರವಿಂದ್ ಕೇಜ್ರಿವಾಲ್ ಬಂಧನ ಇದೆಲ್ಲ ಬಿಜೆಪಿಗೆ ಸ್ವಲ್ಪ ನೆಗೆಟಿವ್ ಆಯಿತು. ಯಾಕೆಂದರೆ ಚುನಾವಣೆ ಸಮೀಪದಲ್ಲಿ ಆಯಾ ರಾಜ್ಯಗಳ ಸಮೀಕರಣ ವಿಚಾರದಲ್ಲಿ ಸ್ವಲ್ಪ ಲಾಭ ಆಗಿರಬಹುದು, ದೆಹಲಿಯಲ್ಲೇ ನಷ್ಟ ಆಗಿಲ್ಲ. ಆದರೆ ಪಂಜಾಬಲ್ಲಿ ಬಿಜೆಪಿ 2 ಸೀಟ್ ಕಳೆದುಕೊಳ್ತು, ಜಾರ್ಖಂಡ್ನಲ್ಲಿ ಬಿಜೆಪಿಗೆ ಹಿನ್ನಡೆ ಆಯಿತು. ಯಾಕೆ ಅಂತಂದರೆ ಮೋದಿ ಅವರಿಗೆ ಎಲ್ಲವೂ ಕೂಡ ಲಿಂಕ್ ಆಗೋದಕ್ಕೆ ಶುರುವಾಯಿತು. ಒಂದು ಕಡೆ 400ಕ್ಕಿಂತ ಜಾಸ್ತಿ ಸೀಟ್ ಕೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಸರ್ವಾಧಿಕಾರಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಒಂದಕ್ಕೊಂದು ಸಾಮ್ಯತೆಗಳು, ಸಮೀಕರಣಗಳು ಎಲ್ಲ ಒಟ್ಟಾಗಿ ಬಿಜೆಪಿಗೆ ದೊಡ್ಡ ಮಟ್ಟದ ಹಿನ್ನಡೆ ತಂದಿಡ್ತು. ಕರ್ನಾಟಕದಲ್ಲೇ ಈ ಬಾರಿಯ ಚುನಾವಣೆಯನ್ನು ನೋಡಿ, ಒಂದಷ್ಟು ಹಾರ್ಡ್ ಕೋರ್ ಬಿಜೆಪಿಯ ಮತದಾರರು ನರೇಂದ್ರ ಮೋದಿ ಗೆಲ್ಲಬೇಕು ಅಂತ ಹೋಗಿ ವೋಟ್ ಮಾಡಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ಗೆ ಮತ ಹಾಕಿದವರು ಕೂಡ ಈ ಬಾರಿ ಲೋಕಸಭೆಯಲ್ಲಿ ಬಿಜೆಪಿಗೆ ಮತ ಕೊಟ್ಟಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದರೆ 2019ರಲ್ಲಿ ಇದ್ದಂತಹ ಕಾರ್ಯಕರ್ತರ ಉತ್ಸಾಹ ನೀವು ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ಗ್ರೌಂಡ್ನಲ್ಲಿ ನಾನು ಕೂಡ ಕೆಲ ಕ್ಷೇತ್ರದಲ್ಲಿ ಓಡಾಡಿದ್ದೀನಿ. ಅನೇಕ ಮನೆಗಳಲ್ಲಿ ಹೇಳ್ತಾ ಇದ್ರು, ನಮ್ಮ ಮನೆಗೆ ಬಿಜೆಪಿಯವರು ಪ್ರಚಾರಕ್ಕೆ ಬಂದಿಲ್ಲ. ಪ್ರತಿ ಬಾರಿಯೂ ಕೂಡ ಸಂಘಟನೆಯವರು ಬರ್ತಾ ಇದ್ರು, ಮತ ಕೇಳ್ತಾ ಇದ್ರು. ಆದರೆ ಈ ಬಾರಿ ಆ ಥರದ ಚಿತ್ರಣ ಇರಲಿಲ್ಲ. ನಾವು ಮೋದಿಗೆ ಓಟ್ ಹಾಕ್ತೀವಿ ಅಂತ ಕೆಲವರು ಹೇಳ್ತಾ ಇದ್ರು. ಇನ್ನು ಕೆಲ ಕಡೆ ಕಾಂಗ್ರೆಸ್ನವರು ಸಾಕಷ್ಟು ಶ್ರಮ ವಹಿಸಿದ್ರು. ಯಾಕೆಂದರೆ ಕಾಂಗ್ರೆಸ್ ಈ ಬಾರಿ ದೊಡ್ಡ ಸ್ಟ್ರಾಟಜಿಯನ್ನು ಏನು ಮಾಡಿತ್ತು, ಕುಟುಂಬದವರಿಗೆ ಟಿಕೆಟ್ ಕೊಟ್ಟಿತ್ತು, ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಟ್ಟಿತ್ತು, ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರ ಮಕ್ಕಳೇ ಸ್ಪರ್ಧೆ ಮಾಡಿದ್ರು. ಹೀಗಾಗಿ ಅವರು ಹೆಚ್ಚು ಆಕ್ಟಿವ್ ಆಗಿದ್ರು, ಅವರು ಗ್ರೌಂಡ್ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು. ಬಿಜೆಪಿಯ ಕಾರ್ಯಕರ್ತರು ಸೈಲೆಂಟ್ ಆಗಿದ್ರು. ಬಿಜೆಪಿಯ ಮತದಾರ ಮೋದಿಯನ್ನು ಗೆಲ್ಲಿಸಿದಾನೆ ಹೊರತು ಕಾರ್ಯಕರ್ತರು ಹೆಚ್ಚಿನ ಶ್ರಮ ವಹಿಸಿ ಗೆಲ್ಲಿಸಿಲ್ಲ. ಇದು ದೇಶಾದ್ಯಂತ ಆಗಿದೆ. ಉತ್ತರ ಪ್ರದೇಶದಂತಹ ರಾಜ್ಯಗಳಲ್ಲಿ ಇದು ದೊಡ್ಡ ಪ್ರಮಾಣದಲ್ಲಾಗಿದೆ. ಎಲ್ಲವುದನ್ನು 400 ಪಾರ್ಗೆ ಸಮೀಕರಣ ಮಾಡ್ಕೊಂಡು ಕೂತಿದ್ದು ಬಿಜೆಪಿಯ ಹಿನ್ನಡೆಗೆ ಮೂಲ ಕಾರಣ ಆಗಿದೆ. ಇದನ್ನು ಇವತ್ತು ಮಿತ್ರರೇ ಅನೇಕ ರಾಜಕಾರಣಿಗಳು, ಬಿಜೆಪಿಯ ನಾಯಕರು ಕೂಡ ಒಪ್ಕೊಳ್ತಾ ಇದ್ದಾರೆ. ಆ ಪರಿಸ್ಥಿತಿಗೆ ಬಿಜೆಪಿ ಬಂದಿದೆ. ಮಿತ್ರರೇ ಯಾವಾಗ ಬಿಜೆಪಿ ದೊಡ್ಡ ಟಾರ್ಗೆಟನ್ನು ಇಟ್ಕೊಂಡಿತ್ತು ಆಗೆಲ್ಲ ಹಿನ್ನಡೆ ಆಗಿದೆ. ಬಂಗಾಳದಲ್ಲಿ 2021ರ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆ ನಡೀತಲ್ಲ, ಆ ಸಂದರ್ಭದಲ್ಲಿ ಇವರೇನು ಘೋಷಣೆ ಮಾಡಿದ್ರು, ಅಮಿತ್ ಶಾ ಹೋದಲ್ಲೆಲ್ಲ ಹೇಳ್ತಾ ಇದ್ರು, ಬಿಜೆಪಿ ಈ ಬಾರಿ 200ಕ್ಕಿಂತ
ಜಾಸ್ತಿ ಸೀಟ್ ಗಳಿಸುತ್ತೆ ಅಂತ. ಯಾಕೆಂದರೆ 2019ರಲ್ಲಿ BJPಗೆ 18 ಸೀಟ್ ಬಂದಿತ್ತಲ್ಲ, ಅದೇ ಆಧಾರದ ಮೇಲೆ ವಿಧಾನಸಭೆಗೆ ಸಮೀಕರಿಸಿ ನಾವು 200ಕ್ಕಿಂತ ಜಾಸ್ತಿ ಗೆಲ್ತೀವಿ, BJP ಅದಕ್ಕಿಂತ 1 ಸೀಟು ಕಡಿಮೆ ಗೆಲ್ಲೋದಿಲ್ಲ ಅಂತ ಅಮಿತ್ ಶಾ ಘೋಷಣೆ ಮಾಡಿದರು. ಆದರೆ ಆಗಿದ್ದೇನು, BJP ಗಣನೀಯ ಪ್ರಮಾಣದಲ್ಲಿ ಕುಸಿತ ಕಂಡುಬಿಡ್ತು. ಲೋಕಸಭೆಯಲ್ಲೇನು ಯಶಸ್ಸು ಗಳಿಸಿತ್ತು ಅದು ವಿಧಾನಸಭೆಗೆ ಶಿಫ್ಟ್ ಆಗಿಲ್ಲ. ಕರ್ನಾಟಕದಲ್ಲೇ ನೋಡಿ, BJP ಏನು ಹೇಳ್ತಾ ಇತ್ತು, ನಾವು 150 ಗೆಲ್ತೀವಿ, 150 ಗೆಲ್ಲಬೇಕು. ಯಡಿಯೂರಪ್ಪನವರು ಘೋಷಣೆ ಮಾಡ್ತಾ ಇದ್ರು, ಮೋದಿ ಬಂದರು ಅದನ್ನೇ ಹೇಳ್ತಾ ಇದ್ರು, ಎಲ್ಲರೂ ಅದನ್ನೇ ಹೇಳಿದ್ದು, ನಾವು ಗೆಲ್ಲೋದು 150. ಕೊನೆಗೆ ಇವರು 50 ಗೆಲ್ಲೋದು ಕಷ್ಟ ಆಗಿತ್ತು. ಅಂತಿಮವಾಗಿ 66ಕ್ಕೆ ಬಂದು ನಿಂತ್ಕೊಂಡ್ರು. ಕಾಂಗ್ರೆಸ್ 136ಕ್ಕೆ ಹೋಗ್ಬಿಡ್ತು. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ದೊಡ್ಡ ಟಾರ್ಗೆಟ್ ಇದ್ದಾಗ ಜನರಲ್ಲಿ ಅದು ಗೊಂದಲ ಮೂಡಿಸುತ್ತೆ. ಮಿತ್ರರೇ, ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.